ಒಂದೊಂದು ಕ್ಷೇತ್ರದಲ್ಲೂ ಕೂಡ ಅಂದರೆ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನಗಳು ಅಂತಂದಾಗ ಉಡುಗೆ ತೊಡುಗೆ ಅದೆಲ್ಲವೂ ಕೂಡ ಇದೇ ರೀತಿಯಾಗಿ ಬರಬೇಕು, ಇನ್ನೂ ಕೂಡ ಅದು ಆ ಒಂದು ಸಂಸ್ಕೃತಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಬಟ್ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನ ನೋಡ್ತೀವಿ. ಬಟ್ ಆದರೆ ಎಲ್ಲರಿಗೂ ಒಂದು ಗೊಂದಲ, ನಾವು ಹೇಗಿರಬೇಕು ಅನ್ನೋದು. ಹೇಗಿರಬೇಕು ಹಾಗಾದರೆ ಗುರುಗಳೇ? ದೇವಸ್ಥಾನಕ್ಕೆ ಉಡುಪುಗಳು ಅಂತ ಹೇಳಿದರೆ ಯಾವಾಗಲೂ ಶುಭ್ರ ವಸ್ತ್ರದಿಂದ ಇರುವಂಥದ್ದು, ಅದು ಶುದ್ಧತೆಯ ಸಂಕೇತ ಕೂಡ. ಅದಲ್ಲದೆ ನೋಡಿ, ಊರ್ಧ್ವಕೇಶಿ ವಿರೂಪಾಕ್ಷಿ ಮಾಂಸಶೋಡಿತ ಭಕ್ಷಿಣಿ ತಿಷ್ಠದೇವಿ ಶಿಖಾ ಬಂದೇ ಚಾಮುಂಡೇ ಹ್ಯವರಾಜ ಶಿಖೆಯನ್ನು ಬಂಧನ ಮಾಡಬೇಕು ಅಂತ ಹೇಳ್ತದೆ ಮೊದಲು. ಅಂದರೆ ಈ ಶರೀರದಲ್ಲಿರುವಂಥ ವಿದ್ಯುತ್ ಏನಿದೆ, ಇದು ಈ ತಲೆ ಕೂದಲಿನ ಮುಖಾಂತರ ಹೊರಗಡೆ ಹೋಗ್ತದೆ. ಶಿಖೆಯನ್ನು ನಾವು ಕಟ್ಟಿದರೆ ಏನಾಗ್ತದೆ ಅಂತೇಳಿದ್ರೆ ಶರೀರದಲ್ಲಿ ಚೈತನ್ಯ ಅನ್ನುವಂಥದ್ದು ಇರ್ತದೆ, ಅನುಗ್ರಹ ಆಗುವಂಥದ್ದು ಇಲ್ಲೇ ಉಳ್ಕೊಳ್ಳುತ್ತೆ. ಅದು ಹಿಂದಿನ ಕಾಲದಿಂದ ಈ ಶಿಖೆ ಅನ್ನುವಂಥದ್ದು ಎಲ್ಲರಿಗೂ ಇತ್ತು. ಈಗಿನ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಯ ವಿಶೇಷದಿಂದ ಅನುಗ್ರಹದಿಂದ ಇದನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಹೊಸ ರೀತಿಯ ಉಡುಗೆ ತೊಡುಗೆಗಳು ಏನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಈಗ ಕೇರಳದಲ್ಲಿ, ತಮಿಳುನಾಡಿನ ಸಂಪ್ರದಾಯದಲ್ಲಿ ಇದು ಮೇಲೆ ಏನನ್ನು ಹೊದ್ಕೊಂಡು ಹೋಗೋದಿಲ್ಲ, ಶರ್ಟ್ ತೆಗೆದು ಹೋಗಬೇಕು. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ದೇವಸ್ಥಾನಕ್ಕೂ ಶರ್ಟ್ ತೆಗೀರಿ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಕೇಳಿದರೆ, ಅಲ್ಲಿರುವಂಥ ತರಂಗಗಳ ಫಲ ಅನ್ನುವಂಥದ್ದು ನಮ್ಮ ಶರೀರದ ಮೇಲೆ ಬೀಳುತ್ತೆ. ಸೂರ್ಯ ರಶ್ಮಿ ಬೀಳದೇ ಇದ್ದರೆ ನೀರಿಗೂ ಕೂಡ ಆರೋಗ್ಯವನ್ನು ಕೊಡುವಂಥ ಶಕ್ತಿ ಇಲ್ಲ. ಸೂರ್ಯ ರಶ್ಮಿ ಬಿದ್ದರೆ ಮಾತ್ರ ನಮಗೆ ಆ ನೀರು ಕುಡಿಲಿಕ್ಕೆ ಯೋಗ್ಯ ಅಂತ ಹೇಳುತ್ತದೆ. ಅದರಲ್ಲಿ ಶಕ್ತಿ ಉತ್ಪತ್ತಿ ಆಗೋದು ಕೂಡ. ಈಗ ಹಸು ಕೂಡ ಹಾಗೆ, ಈ ಹೀಗೊಂದು ಅದಕ್ಕೆ ಬೆನ್ನ ಮೇಲೆ ಇರುತ್ತೆ ನೋಡಿ, ಈ ನಾಟಿ ಹಸು ಅಂತ ನಾವು ಹೇಳ್ತೇವೆ, ಭಾರತೀಯ ತಳಿ, ಅದಕ್ಕೆ ಮಾತ್ರ ಆ ಸೂರ್ಯ ರಶ್ಮಿಯನ್ನು ಎಳ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು, ಬೇರೆ ಸಿಂಧಿ ಹಸುಗಳಿಗಿಲ್ಲ. ಹಾಗೆ ಈ ದೇಹವನ್ನು ನಾವು ಪೂರ್ಣ ಪ್ರಮಾಣವಾಗಿ ಶಾಸ್ತ್ರ ಮತ್ತು ಹೇಳೋದಾದರೆ ನಾವು ಒಂದಕ್ಕೊಂದು ಸೇರಿಸಿದಂಥ ವಸ್ತ್ರವನ್ನು ಧಾರಣೆ ಮಾಡಬಾರ್ದು ಅಂತ ಹೇಳುತ್ತೆ. ಅದು ಈಗಿನ ಕಾಲ ಸ್ಥಿತಿಯಲ್ಲಿ ಅಪ್ರಸ್ತುತ. ಅದು ಆದರೂ ಕೂಡ ಆ ರೀತಿ ಉಡುಗೆ ತೊಡುಗೆಗಳು ಪರಿಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು, ಮನಸ್ಸಿಗೆ ಮುದ ಕೊಡುವ ರೀತಿ ಇರಬೇಕು. ಅದರ ಜೊತೆಗೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ ಅಂತ ಹೇಳಿದೆ. ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯೋ ಕರ್ಮಾನುಷ್ಠಾನಗಳನ್ನು ನಾವು ಮಾಡಬೇಕಾದಂಥ ಪರಿಸ್ಥಿತಿಗಳ ಬರ್ತದೆ. ಹಾಗೇನಾಗ್ತದೆ, ಅದರಿಂದ ಪಾಪ ಉತ್ಪತ್ತಿ ಆಗುತ್ತೆ. ಶಾಸ್ತ್ರವಿಹಿತವಾಗಿ ನಮಗೆ ಈಗಿನ ಕಾಲಸ್ಥಿತಿಗೆ ನಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಚಿಂತನೆ ಮಾಡಿದಾಗ ಅಂತಹ ತಿಳಿಯದೇ ಆದಂಥ ಪಾಪಗಳೆಲ್ಲ ಕ್ಷೇತ್ರದಲ್ಲಿ ನಷ್ಟ ಆಗುತ್ತೆ, ಕಳ್ಕೊಳ್ತೀವಿ. ಯಾವಾಗ ನಮಗೆ ಪಶ್ಚಾತ್ತಾಪ ಅನ್ನೋದು ಬಂದಾಗ. ಪಶ್ಚಾತ್ ಅಂತಂದರೆ ಕರ್ಮ ಆದಮೇಲೆ ಅಂತ. ಯಾವುದೇ ಒಂದು ಕೆಲಸ ನಡೆದ ನಂತರ ಪಶ್ಚಾತ್ ಅಂದರೆ ಆಮೇಲೆ. ತಾಪ ಅಂತೇಳಿ ಅಯ್ಯೋ ಹೀಗೆ ಮಾಡ್ಬಿಟ್ನಲ್ಲ, ನನ್ನಿಂದ ಒಂದು ತಪ್ಪಾಗೋಯಿತು ಅನ್ನುವಂತಹ ಅವನು ಪರಿತಪಿಸಿದರೆ ಮಾತ್ರ ಅದಕ್ಕೆ ಪ್ರಾಯಶ್ಚಿತ್ತ ಸಿಗುತ್ತೆ. ಪಶ್ಚಾತ್ತಾಪ ಇಲ್ಲದೇ ಇದ್ದರೆ ಪ್ರಾಯಶ್ಚಿತ್ತ ಬರಲ್ಲ. ಪ್ರಾಯಶ್ಚಿತ್ತ ನಿಮಗೆ ಯಾವಾಗ ಯಾರಿಗೇ ಆದರೂ ಸಿಗುತ್ತೆ ಅಂತಂದರೆ ಪಶ್ಚಾತ್ತಾಪ ಬರಬೇಕು. ನಾನು ತಪ್ಪು ಮಾಡಿದೆ ಅನ್ನುವಂಥ ಅರಿವು ಅವನಲ್ಲಿ ಮೂಡಿದಾಗ ಯಾವ ರೀತಿ ಅದನ್ನ ನಾನು ಪರಿಮಾರ್ಜನೆ ಮಾಡಿಕೊಳ್ಬೇಕು ಅನ್ನುವಂಥ ಮನೋಸ್ಥಿತಿ ಇಲ್ಲದೇ ಬರೋದಿಲ್ಲ. ಅಂತಹ ಪಾಪ ಕ್ಷಯ ಆಗುವಂಥದ್ದು ಕ್ಷೇತ್ರದಲ್ಲಿ. ಆದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ. ಪುಣ್ಯಕ್ಷೇತ್ರದಲ್ಲಿ ನಮ್ಮಿಂದ ಏನಾದರೂ ಒಂದು ಪಾಪ ಆಯಿತು ಅಂತಂದರೆ ಅದೆಲ್ಲೂ ಹೋದರೂ ತೊಳ್ಕೊಳಕ್ಕಾಗೋದಿಲ್ಲ. ಯಾವುದು ಪಾಪ ಆಗಿದ್ದರೆ ಪುಣ್ಯಕ್ಷೇತ್ರದಲ್ಲಿ ನಾವು ಯೋಚನೆ ಮಾಡಬೇಕು. ಮೊದಲಾಗಿ ನಾವು ಅಲ್ಲಿಗೆ ಏನಕ್ಕೆ ಹೋಗ್ತೀವಿ? ಏನಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಕರ್ಮ ಸವಿಬೇಕು ಅಂತ ಹೋಗ್ತೀವಿ. ಆ ಭಗವಂತನ ಅನುಗ್ರಹ ನಮಗೆ ಬೇಕು ಅಂತ ನಾವು ಹೋಗ್ತೀವಿ. ಅಂದರೆ ನಾವು ಯಾಚಕರಾದ್ವಿ. ಯಾಚಕರು ಯಾವ ರೀತಿ ಇರಬೇಕು? ದೈನ್ಯರ ಆಗಿರಬೇಕು. ದೈನ್ಯತೆಯಿಂದ ನಾವು ಬೇಡ್ಕೊಳ್ಬೇಕು. ಬೇಡಲಿಕ್ಕೆ ಹೋಗುವವರು ನಾವು ನಾನು ನಾಳೆ ಬರ್ತಾ ಇದ್ದೇನೆ, ನನಗೆಲ್ಲ ವ್ಯವಸ್ಥೆ ಆಗಬೇಕು. ನಾವು ಅಧಿಕಾರದಿಂದ ಮಹಾರಾಜರ ಥರ ಹೋಗ್ಲಿಕ್ಕೆ ಶುರು ಮಾಡಿದ್ದೇವೆ. ಅದು ಅಕ್ಷಮ್ಯ. ಒಂದು ಕ್ಷೇತ್ರದಲ್ಲಿ ನಮಗೆ ಯಾವ ರೀತಿಯಾಗಿ ಭಗವಂತನ ಅನುಗ್ರಹ ಆಗಬೇಕು ಅನ್ನೋದು ಕ್ಷೇತ್ರಾಧಿಪತಿಗೆ ಸಂಬಂಧಪಟ್ಟ ವಿಷಯ. ಅಲ್ಲಿ ಯಾರೇ ಆಗಲಿ ಏನನ್ನೇ ಹೇಳಿದರು ಮಾಡಿದರೂ ಒಂದು ಶಬ್ದ ನಾವು ಮಾತಾಡುವಾಗಿಲ್ಲ. ಯಾಕೆ? ನಾವು ಯಾಚಕರಲ್ಲಿ, ನಾವು ಭಗವಂತನ ಅನುಗ್ರಹವನ್ನು ಯಾಚಿಸಿಕೊಂಡು ಹೋದಂಥವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.